ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವೈಟ್ ಕೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಬಹಳಷ್ಟು ಸ್ಟೂಡೆಂಟ್ಸ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಬಹಳಷ್ಟು ಏನೈತ್ಲ ಡೌಟ್ ಅದಾವು. ಆಲ್ರೆಡಿ KCET ಸೆಕೆಂಡ್ ರೌಂಡಿಂದ ಏನೈತ್ಲ ಫೈನಲ್ ರಿಸಲ್ಟ್ ಕೂಡ ಅಲೋಟ್ಮೆಂಟ್ ಆಗೈತಿ. ಮತ್ತು ಬಹಳಷ್ಟು ಸ್ಟೂಡೆಂಟ್ಸಿಗೆ KCET ಒಳಗೆ ಕೆಲವೊಂದಿಷ್ಟು ಕೋರ್ಸ್ ಆಗಿರ್ಬೋದು, ಬೇರೆ ಬೇರೆ ಕೋರ್ಸ್ಗಳಿಗೆ ಏನೈತ್ಲ ಸೀಟ್ ಅಲೋಟ್ಮೆಂಟ್ ಆಗೈತಿ. ಆ ವಿದ್ಯಾರ್ಥಿಗಳೇನೈತಿ ಮೆಡಿಕಲ್ ಆಗಿರ್ಬೋದು, ಡೆಂಟಲ್ ಆಗಿರ್ಬೋದು, ಆಯುಷ್ ಕೋರ್ಸ್ಗಳಿಗೆ ಏನೈತ್ಲ ಟ್ರೈ ಮಾಡಬೇಕು ಅಂತ ಹೇಳಿ ಅದಾರ. ಆದ್ರೆ ಈಗ ಏನೈತ್ಲ ಅವ್ರಿಗೆ ಆಯುಷ್ ಆಗಿರ್ಬೋದು, BMS ಅಂತೂ ಇನ್ನೂ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ. BDS ಆಗಿರ್ಬೋದು, MBBS ಒಳಗೆ ಏನೈತ್ಲ ಸೀಟ್ ಸಿಕ್ಕಿಲ್ಲ. ಈಗ ಪ್ರೆಸೆಂಟ್ಲಿ ಇಂಜಿನಿಯರಿಂಗ್ ಆಗಿರ್ಬೋದು, ಅಗ್ರಿ ಆಗಿರ್ಬೋದು ಮತ್ತು ಬೇರೆ ಬೇರೆ ಕೋರ್ಸ್ಗಳಿಗೆ ಏನೈತ್ಲ ಸೀಟ್ ಅಲೌಟ್ಮೆಂಟ್ ಆಗೈತಿ. ಈಗ ಏನೈತ್ಲ ಬಹಳಷ್ಟು ಸ್ಟೂಡೆಂಟ್ಸಿಗೆ ಕನ್ಫ್ಯೂಸ್ ಆಗಿರ್ಬೋದು ಮತ್ತು ಪೇರೆಂಟ್ಸಿಗೂ ಕೂಡ ಇದೊಂದು ಸ್ವಲ್ಪ ಏನೈತ್ಲ ಕನ್ಫ್ಯೂಸ್ ಆಗತೈತಿ. ನಿನ್ನೆ ವಿಡಿಯೋ ಒಳಗೆ ಪ್ರಸನ್ನ ಸರ್ ಏನು ಹೇಳ್ಯಾರಂದ್ರೆ, ಈಗ ಏನೈತ್ಲ KCET ಚಾಯ್ಸ್ 1 ಚಾಯ್ಸ್ 4 ಇವು ಎರಡೇ ಇರ್ತಾವೆ. ಚಾಯ್ಸ್ 1 ತಗೊಂಡ್ರೆ ಕಂಪಲ್ಸರಿಯಾಗಿ ಏನೈತ್ಲ ಅಡ್ಮಿಷನ್ನ ಮಾಡಬೇಕು. ಚಾಯ್ಸ್ 4 ಅನ್ನ ತಗೊಂಡ್ರೆ ನೀವೇನೈತ್ಲ KA ನಡೆಸುವಂಥ ಕೌನ್ಸಿಲಿಂಗ್ದಿಂದನ ಹೊರಗತ್ತೆ ಹೇಳ್ಯಾರ. ಈಗ ಪ್ರತಿ ವರ್ಷನೂ ಕೂಡ ಇದೇನೈತ್ಲ ಲಾಸ್ಟ್ ಇಯರ್ದೈತಿ. ಇದ್ರ ಬಗ್ಗೆನೂ ಮಾಹಿತಿಯನ್ನು ಕೊಡ್ತೀನಿ. ಲಾಸ್ಟ್ ಇಯರ್ ಏನಿತ್ತು, ಸೆಕೆಂಡ್ ರೌಂಡ್ ಒಳಗೆ ನಿಮಗೆ ಇಂಜಿನಿಯರಿಂಗ್ ಸೀಟ್ ಅಲೌಟ್ಮೆಂಟ್ ಆದ್ರೆ ಸೀಟ್ ಏನೈತ್ಲ ಅಡ್ಮಿಷನ್ ಏನೈತ್ಲ ಕಂಪಲ್ಸರಿ ತಗೊಂಡು ನೀವೇನೈತ್ಲ ಅಪ್ಗ್ರೇಡೇಷನ್ ಅಂತ BMS ಆಪ್ಷನ್ ಎಂಟ್ರಿ ಬಿಟ್ಟಾಗ ಅಲ್ಲಿ ಏನೈತ್ಲ ಪಾರ್ಟಿಸಿಪೇಟ್ ಮಾಡ್ಬೋದು. ಮತ್ತು ಈ ವರ್ಷ ಒಂದು ಸ್ವಲ್ಪ ಸೀಟ್ ಮ್ಯಾಟ್ರಿಕ್ಸ್ ಆಗಿರ್ಬೋದು, ಒಂದು ಸ್ವಲ್ಪ ಏನೈತ್ಲ ನೀಟದು ಒಂದು ಸ್ವಲ್ಪ ಲೇಟ್ ಆಗೈತಿ. ಬಹಳಷ್ಟು ಸ್ಟೂಡೆಂಟ್ಸು ಕೂಡ ಪ್ರಾಬ್ಲಮ್ ಆಗತೈತಿ. ಈಗ ಮತ್ತು ನೀವು ಚಾಯ್ಸ್ 4 ಅನ್ನ ಮಾಡ್ರಿ ಅಂದ್ರೆ ನೀವು KE ಕೌನ್ಸಿಲಿಂಗ್ದಿಂದನ ಹೊರಗೆ ಹೋಗ್ಬೇಕಾಗ್ತತಿ. ನೀವೇನೈತ್ಲ ಚಾಯ್ಸ್ 1 ಅನ್ನ ಮಾಡಿ ಕಂಪಲ್ಸರಿಯಾಗಿ ಏನೈತ್ಲ ಅಡ್ಮಿಷನ್ನ ತಗೊಳ್ಳೇಬೇಕಾಗತ್ತೈತಿ. ಇಲ್ಲಾಂದ್ರೆ ನೀವು ಸೀಟ್ ಕ್ಯಾನ್ಸಲ್ ಮಾಡ್ಸೋರಿಂದ್ರೆ KE ಆಫೀಸಿಗೆ ಹೋಗಿ ಏನೈತ್ಲ ವಿಸಿಟ್ ಮಾಡಿ ಅಲ್ಲಿ ಎಷ್ಟು ಪೆನಾಲ್ಟಿಯನ್ನು ಹೇಳ್ತಾರ ಪೇ ಮಾಡ್ರೆ ನಿಮಗೇನೈತ್ಲ ಇಲ್ಲಿ ನೆಕ್ಸ್ಟ್ BMS ಆಗಿರ್ಬೋದು, BDS ಆಗಿರ್ಬೋದು, MBBS ಆಗಿರ್ಬೋದು, ಅಲ್ಲೇನೈತ್ಲ ಪಾರ್ಟಿಸಿಪೇಟ್ ಮಾಡ್ಬೋದು. ಇನ್ನೂ ಈ ರೀತಿ ಪ್ರೋಸೆಸ್ ಇರ್ತೈತಿ. ನೆಕ್ಸ್ಟ್ KS ಹೆಗ್ಡೆ ಮೆಡಿಕಲ್ ಕಾಲೇಜ್ ಹೆಂಗೈತೆ ಅಂತ ಕೇಳೋರು, ಚಲೋ ಐತಿ, ಅಡ್ಮಿಷನ್ ಮಾಡ್ತೀರಾ ಮಾಡ್ರಿ. ಇನ್ನೂ ಏನೈತ್ಲ ನೀಟದು ಇನ್ನೂ ಏನೈತ್ಲ ರಿಸಲ್ಟ್ ಬಂದಿಲ್ಲ. MBBSದು BDSದು ಯಾರೆಲ್ಲ MCC ಒಳಗೆ ಸೀಟ್ ಅಲೌಟ್ಮೆಂಟ್ ಆಗೈತಿ ಅವ್ರೇನೈತ್ಲ ಅಲ್ಲಿ ಜಾಯ್ನ್ ಆಗ್ಬೋದು. ನೆಕ್ಸ್ಟ್ 2,49,000 ಆಲ್ ಇಂಡಿಯಾ ರ್ಯಾಂಕಿಗೆ BDS ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು. ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಕಂಪ್ಲೀಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೀನಿ. ಅಲ್ಲಿ ಏನೈತ್ಲ ಚೆಕ್ ಮಾಡಿರಿ, ಸಿಗುವಂಥ ಪಾಸಿಬಿಲಿಟಿನೂ ಜಾಸ್ತಿ ಐತಿ. ಆಲ್ಮೋಸ್ಟ್ ಆಲ್ ಜನರಲ್ ಮೆರಿಟ್ ಇದನ್ನು 2 ಲ್ಯಾಕಿಗೆ ಏನೈತ್ಲ ಕಟ್ ಆಫ್ ನಿಂದಿತ್ತು. ನೆಕ್ಸ್ಟು 1,33,000 ಆಲ್ ಇಂಡಿಯಾ ರ್ಯಾಂಕಿಗೆ SDM ಧಾರವಾಡದ ಏನೈತ್ಲ ಸಿಗುವಂಥ ಪಾಸಿಬಿಲಿಟಿ ಇರ್ತೈತಿ. 3rd ರೌಂಡ್ ಮಟ್ಟ ವೇಟ್ ಮಾಡ್ರಿ. ಪ್ರತಿ ರೌಂಡು ನಿಮ್ಮ ಕೆಟಗರಿ ಯಾವ್ದೈತಿ ಅದ್ರ ಮೇಲೆ ಏನೈತ್ಲ ಡಿಪೆಂಡ್ ಆಗ್ತೈತಿ. ನಿಮ್ಮ ಕೆಟಗರಿ ಒಳಗೆ ಒಂದು 2-3 ಸ್ಟೂಡೆಂಟ್ಸ್ ಇದ್ರೂ ಪಾಸಿಬಿಲಿಟಿ ಐತಿ. ನೆಕ್ಸ್ಟ್ ಈಗ ಆಲ್ರೆಡಿ ಏನೈತ್ಲ ಎಕ್ಸ್ಪ್ಲೈನ್ ಮಾಡೇನಿ. ಈಗ ನೀವು ಚಾಯ್ಸ್ ಎಂಟ್ರಿ ಮಾಡೋಕ್ಕಿಂತನೂ ಒಮ್ಮೆ ಏನೈತ್ಲ KEಗೆ ಏನೈತ್ಲ ಕಾಂಟ್ಯಾಕ್ಟ್ ಮಾಡ್ರಿ. ನಿನ್ನೆ ಪ್ರಸನ್ನ ಸರ್ ಹೇಳಿರುವಂಥದ್ದು ವಿಡಿಯೋದಾಗೂ ಏನೈತ್ಲ ಕ್ಲಿಯರ್ ಆಗಿ ಏನೈತ್ಲ ಹೇಳ್ಯಾರು. ಅದಕ್ಕೋಸ್ಕರನ ಬಹಳಷ್ಟು ಸ್ಟೂಡೆಂಟ್ಸ್ ನಾನು ನೋಡ್ತಾ ಇರುವಾಗ ಸಿದ್ದು ಅವ್ರು ಏನು ಕೇಳ್ಯಾರಂದ್ರೆ ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ BSc ಹಾನರ್ಸ್ ಅಗ್ರಿಕಲ್ಚರ್ ಬೆಸ್ಟ್, ಅದನ್ನ ಮಾಡ್ರಿ. ವೆಟ್ರನರಿ ಪ್ರಾಕ್ಟಿಕಲ್ದ ಕಟ್ ಆಫ್ ಬಿಟ್ಟಿಲ್ಲ ಅಂತ ಹೇಳ್ಯಾರು. ಹೌದು, ನಾನು ಕೂಡ ಚೆಕ್ ಮಾಡೇನಿ, ಬಿಟ್ಟಿಲ್ಲ. ನೆಕ್ಸ್ಟು ಪೂರ್ಣಿ ಅವರು ಏನು ಕೇಳ್ಯಾರ ಅಂದ್ರೆ, ಚಾಯ್ಸ್ 2 ಹಾಕಿದ್ದೆ, ಆದರೆ ನಂಗೆ ನೀಟಲ್ಲಿ ಸೀಟ್ ಈ ಕ್ವಶನ್ ಆಲ್ರೆಡಿ ಏನೈತ್ಲ ಎಕ್ಸ್ಪ್ಲೈನ್ ಮಾಡೇನಿ. ಫಸ್ಟಿಗೆ ಬಹಳಷ್ಟು ಸ್ಟೂಡೆಂಟ್ಸ್ ಏನೈತ್ಲ ಕಾಮನ್. ನೆಕ್ಸ್ಟ್
331 ಮಾರ್ಕ್ಸ್ಗೆ 4,79,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಐತಿ. ಇವರಿಗೆ BMS SDM ಹಾಸನ್ ಅವ್ರ ಬೆಂಗಳೂರು ಒಳಗೆ ಸೀಟ್ ಸಿಗ್ತೈತೆ ಅನ್ನೋದು ಕೇಳರು. SDM ಹಾಸನ್ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ನಮ್ಮ ಕರ್ನಾಟಕದ ಟಾಪ್ ಆಯುರ್ವೇದಿಕ್ ಪ್ರೈವೇಟ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಸ್ ಅಲ್ಲಿ 2 ಲ್ಯಾಕ್ದು 4 ಲ್ಯಾಕ್ದು ಸಿಗುವಂಥ ಪಾಸಿಬಿಲಿಟಿ ಇರ್ಬೋದು. ಟ್ರೈ ಮಾಡ್ರಿ ಅಂತ ಹೇಳ್ತೀನಿ. ಅದ್ರದ್ದು ಏನೈತೆ ಒಂದು ಕಂಪ್ಲೀಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ 4,20,000 ಆಲ್ ಇಂಡಿಯಾ ರ್ಯಾಂಕಿಗೆ BDS ಸಿಗ್ತೈತೆ ಅನ್ನೋದು ಕೇಳ್ಯಾರು. ಸಿಗು ಪಾಸಿಬಿಲಿಟಿ ಐತಿ. 3rd ರೌಂಡ್ ಮಟನು ವೇಟ್ ಮಾಡ್ರಿ. ನೆಕ್ಸ್ಟ್ ಓಕೆ, ಈಶ್ವರ್ ಅನ್ನೋರು ಏನು ಕೇಳ್ಯಾರಂದ್ರೆ ಆಲ್ರೆಡಿ ಏನೈತ್ಲ ಬಹಳಷ್ಟು ಸ್ಟೂಡೆಂಟ್ಸಿಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡೇನಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಹೇಮಲತಾ ಅವರು 2,16,000 ಆಲ್ ಇಂಡಿಯಾ ರ್ಯಾಂಕಿಗೆ 3A ಕ್ಯಾಟಗರಿಗೆ ಸೀಟ್ ಸಿಗುವಂಥ ಪಾಸಿಬಿಲಿಟಿ ಇರ್ತೈತಿ. ಬೆಂಗಳೂರು ಗೌರ್ಮೆಂಟ್ ಕಾಲೇಜ್ ಒಂದು ಸ್ವಲ್ಪ ಏನೈತ್ಲ ಡೌಟ್, ಆದ್ರೆ ಕಟ್ ಆಫ್ ಏನೈತ್ಲ ವೇರಿಯೇಷನ್ ಆಗೋ ಪಾಸಿಬಿಲಿಟಿ ಜಾಸ್ತಿ ಐತಿ. ನೆಕ್ಸ್ಟ್ ಓಕೆ, ಚಾಯ್ಸ್ 1 ಮಾಡ್ರೆ ಹೇಳಕ್ಕಾಗಲ್ಲ. ಓಕೆ, ಆಲ್ರೆಡಿ ಈ ಕ್ವಶನ್ ಏನೈತ್ಲ ಬಹಳಷ್ಟು ಸ್ಟೂಡೆಂಟ್ಸ್ ಕೇಳ್ಯಾರು, ನೋಡ್ತಾ ಇರ್ಬೋದು. ಈ ಡೌಟ್ ಅಂತೂ ಬಹಳಷ್ಟೇನೈತ್ಲ. ಓಕೆ, SC ಕ್ಯಾಟಗರಿ ಪ್ರಾಕ್ಟಿಕಲ್ದ ಮತ್ತು ತೆರಿದೇನು ಓಕೆ ಅಗ್ರಿಕಲ್ಚರ್ದು ಏನೈತ್ಲ ಕಂಪ್ಲೀಟಾಗಿ ಏನೈತ್ಲ ಎಕ್ಸ್ಪ್ಲೇನ್ ಮಾಡೇನಿ. ನೆಕ್ಸ್ಟು ST ಕ್ಯಾಟಗರಿ 2,75,000 ಆಲ್ ಇಂಡಿಯಾ ರ್ಯಾಂಕಿಂಗಿಗೆ HK ರಿಸರ್ವೇಷನ್ 400 ಮಾರ್ಕ್ಸಿಗೆ. MBBS ಅಂತೂ ಸೆಮಿ ಗೌರ್ಮೆಂಟ್ ಸೀಟ್ ಒಂದು ಸ್ವಲ್ಪ ಡೌಟ್, ಯಾಕಂದ್ರೆ ಈ ಕ್ಯಾಟಗರಿ ಒಳಗೆ ಏನೈತ್ಲ ಬಹಳಷ್ಟು ಏನೈತ್ಲ ಕಟ್ ಆಫ್ ವೇರಿಯೇಷನ್ ಆಗೈತಿ. ನೆಕ್ಸ್ಟ್ ನೋಡ್ಬೋದು ನೀವು 2,13,000 ಆಲ್ ಇಂಡಿಯಾ ರ್ಯಾಂಕಿಗೆ ಹಾಸನ ಮೆಡಿಕಲ್ ಕಾಲೇಜ್ ಒಳಗೆ ಸೀಟ್ ಸಿಕ್ಕೈತೆ ಅಂತ ಹೇಳ್ಯಾರು. ಕಾಲೇಜ್ ಏನೈತ್ಲ ವೇರಿಯೇಷನ್ ಆಗೋ ಪಾಸಿಬಿಲಿಟಿ ಏನೈತ್ಲ ಒಂದು ಸ್ವಲ್ಪ ಜಾಸ್ತಿ ಐತಿ. ಯಾಕೆ ಒಂದು ಸ್ವಲ್ಪ ಐತಿ, ಒಂದು 10% ಅಂತಲೇ ಹೇಳ್ಬೋದು. ಯಾಕಂದ್ರೆ MCC ಕೌನ್ಸಿಲಿಂಗ್ ಮುಖಾಂತರ ಅರೌಂಡ್ 100ದಿಂದ 200 ಸ್ಟೂಡೆಂಟ್ಸ್ ಹೋದ್ರೆ ಕಟ್ ಆಫ್ ಒಳಗೆ ಏನೈತ್ಲ ಬಹಳಷ್ಟು ಏನೈತ್ಲ ವೇರಿಯೇಷನನ್ನು ಕಾಣ್ಬೋದು. ನೆಕ್ಸ್ಟು 2,78,000 ಆಲ್ ಇಂಡಿಯಾ ರ್ಯಾಂಕಿಗೆ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಒಳಗೆ BDS ಅಂತೂ ಸೀಟ್ ಸಿಗ್ಬೋದು. 2nd ರೌಂಡ್ ಅವ್ರ 3rd ರೌಂಡ್ ಒಳಗೆ ಸಿಗ್ತೈತಿ. ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ದೊಳಗೆ BDSದ ಕಟ್ ಆಫನ್ನು ಎಕ್ಸ್ಪ್ಲೈನ್ ಮಾಡೇನಿ. ನೆಕ್ಸ್ಟು 1,20,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೆಮಿ ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅಂದರು. ಓಕೆ, 2A ಕ್ಯಾಟಗರಿ ರೂರಲ್ ಐತೆ ಅಂದ್ರೆ 2A ಕ್ಯಾಟಗರಿ ಕಟ್ ಆಫ್ ನೋಡುವಾಗ 1,17,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಒಂದು ಸ್ವಲ್ಪ ಓಕೆ ನೋಡ್ತಾ ಇರ್ಬೋದು. ಅದ್ರ ಬಗ್ಗೆ ಏನೈತ್ಲ ಕೊಡ್ತಾನೆ. ನೀಟ್ 2nd ರೌಂಡಲ್ಲಿ ಅಟೆಂಡ್ ಮಾಡ್ಬೇಕಂದ್ರೆ ಓಕೆ, ಇದ್ರ ಬಗ್ಗೆ ಏನೈತ್ಲ ಬಹಳಷ್ಟು ಸ್ಟೂಡೆಂಟ್ಸ್ಗೆ ಏನೈತ್ಲ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡೇನಿ. ಓಕೆ ಓಕೆ 2A ಕ್ಯಾಟಗರಿ ಕಟ್ ಆಫ್ ಬಗ್ಗೆ ಬಹಳಷ್ಟು ಜನ ಕೇಳ್ಯಾರು ಮತ್ತು ಸೇಮ್ ಡೌಟನ್ನು ಬಹಳಷ್ಟು ಸ್ಟೂಡೆಂಟ್ಸ್ ಕೇಳ್ಯಾರು. ನೆಕ್ಸ್ಟು 405 ಮಾರ್ಕ್ಸಿಗೆ 2,60,000 ಗೌರ್ಮೆಂಟ್ ಸೀಟ್ ಡೌಟ್. SDM ಹಾಸನ್ ಒಳಗೆ 2.5 ಲ್ಯಾಕದ್ ಸಿಗುವಂಥ ಪಾಸಿಬಿಲಿಟಿ ಏನೈತ್ಲ ಜಾಸ್ತಿ ಐತಿ. ನೆಕ್ಸ್ಟು 2A ಕ್ಯಾಟಗರಿ ರೂರಲ್ದು ಒಬ್ಬರು ಸ್ಟೂಡೆಂಟ್ಸ್ ಕೇಳ್ಯಾರು. 2A ಕ್ಯಾಟಗರಿ ರೂರಲ್ 1,20,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ರೌಂಡ್ದಾಗ ಏನೈತ್ಲ ಸೆಮಿ ಗೌರ್ಮೆಂಟ್ ಸೀಟ್ ಸಿಗ್ಬೋದು. ಅಂದ್ರೆ ಈಗ MCCದಿಂದ ಸ್ಟೂಡೆಂಟ್ಸ್ ಹೊರಗೆ ಹೋದ್ರಂದ್ರೆ ಸಿಗುವಂಥ ಪಾಸಿಬಿಲಿಟಿ ಐತಿ. ಟ್ರೈ ಮಾಡ್ರಿ ಅಂತಾನೆ ಹೇಳ್ತಾನೆ. ನೆಕ್ಸ್ಟ್ ಓಕೆ, ಚಿಕ್ಕಬಳ್ಳಾಪುರ ಮೆಡಿಕಲ್ ಕಾಲೇಜ್ ಬಗ್ಗೆ ಬಹಳಷ್ಟು ಓಕೆ, ಚಿಕ್ಕಬಳ್ಳಾಪುರ ಕಾಲೇಜ್ದು ಒಂದು ವಿಡಿಯೋ ಮಾಡಬೇಕಾಗೈತಿ, ಮಾಡ್ತಾನೆ. ಅಂದ್ರೆ ಗೌರ್ಮೆಂಟ್ ಕಾಲೇಜದು ಒಂದು ಸ್ವಲ್ಪ ವೇಟ್ ಮಾಡ್ರಿ. ಟೈಮ್ 2,95,000 ಆಲ್ ಇಂಡಿಯಾ ರ್ಯಾಂಕಿಗೆ 75,000 ಸೀಟ್ ಸಿಗ್ತೈತಿ. ಅದು 2A ಕ್ಯಾಟಗರಿ ಜನರಲ್ ಮೆರಿಟ್ಗಂತೂ ಒಳ್ಳೆ ಕಾಲೇಜಲ್ಲಿ ಏನೈತ್ಲ ಸೀಟ್ ಸಿಗ್ತೈತಿ. 1,44,000 ಆಲ್ ಇಂಡಿಯಾ ರ್ಯಾಂಕಿಗೆ ಓಕೆ, ನಿಮ್ಮ ಕ್ಯಾಟಗರಿ ಯಾವುದನ್ನೋದು ಮೆನ್ಷನ್ ಮಾಡಿಲ್ಲ. ಒಂದು ಸ್ವಲ್ಪ ಕ್ಯಾಟಗರಿಯನ್ನು ಮೆನ್ಷನ್ ಮಾಡೋದು ಬರೀ, ಯಾಕಂದ್ರೆ
ಕೆಟಗರಿ ಗೊತ್ತಾದ್ರ ಓಕೆ ಬಸವರಾಜನ್ ಅವ್ರು ಏನ್ ಕೇಳ್ಯಾರಂದ್ರ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಓಕೆ ಮಧುಸೂದನ್ ಸಾಯಿ ಮೆಡಿಕಲ್ ಕಾಲೇಜಿಗೆ ಏನೈತ್ಲ ಫೀಸ್ ಇಲ್ಲ, ನೀವೇನೈತ್ಲ ಇಂಟ್ರೆಸ್ಟ್ ಇದ್ರೆ ಹೋಗ್ಬೋದು. ನೆಕ್ಸ್ಟ್ ಬಹಳಷ್ಟು ಸ್ಟೂಡೆಂಟ್ಸ್ ಏನೈತ್ಲ ಅದ ಕ್ವಶನ್ ಅನ್ನ ಕೇಳ್ಯಾರು. ಆಲ್ರೆಡಿ ಏನೈತ್ಲ ಇವನ್ನ ಎಕ್ಸ್ಪ್ಲೈನ್ ಮಾಡೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳ್ತಿಕೊಂಡಾನೆ. ಥ್ಯಾಂಕ್ ಯು.